ಕ್ವಶನ್ ನಂಬರ್ 38 ಓದ್ಕೊಳ್ಳಿ ಸರಿಯಾಗಿ. ಇ ಎಮ್ ಎಫ್ ಕೇಳಿದ್ದಾರೆ. ಇ ಎಮ್ ಎಫ್ ಅಂದ್ರೂ ಒಂದೇ, ಸೆಲ್ ಪೊಟೆನ್ಷಿಯಲ್ ಅಂದ್ರೂ ಒಂದೇ. ಕ್ಲಾಸಲ್ಲಿ ಸಾಮಾನ್ಯವಾಗಿ ಸೆಲ್ ಪೊಟೆನ್ಷಿಯಲ್ ಅನ್ನೋ ಟರ್ಮ್ನ ನಾವು ಜಾಸ್ತಿ ಉಪಯೋಗಿಸಿರ್ತೀವಿ. ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ದೇ ಹ್ಯಾವ್ ಯೂಸ್ಡ್ ಸೆಲ್ ಪೊಟೆನ್ಷಿಯಲ್. ಸೆಲ್ ಪೊಟೆನ್ಷಿಯಲ್ ಇ ಸೆಲ್ ಈಕ್ವಲ್ಸ್ ಇ ಕ್ಯಾಥೋಡ್ ಮೈನಸ್ ಇ ಆ್ಯನೋಡ್. ಅನೇಕ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಮಾಡುವಾಗ ಈ ಫಾರ್ಮುಲಾನ ಉಪಯೋಗಿಸಿರ್ತೀರಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ವೆರಿ ಫೆಮಿಲಿಯರ್ ವಿತ್ ದಿಸ್. ಈ ಸೆಲ್ ಎಷ್ಟು ಅಂತ ಕೇಳಿದ್ದೀವಿ ಅಷ್ಟೇ. ಇಲ್ಲಿ ಈ ಕ್ಯಾಥೋಡ್ ಮೈನಸ್ ಈ ಆ್ಯನೋಡ್, ಎರಡು ಎಲೆಕ್ಟ್ರೋಡ್ ಏನೋ ಕೊಟ್ಟಿದ್ದೀವಿ, ಜಿಂಕ್ ಎಲೆಕ್ಟ್ರೋಡ್ ಆ್ಯಂಡ್ ಐರನ್ ಎಲೆಕ್ಟ್ರೋಡ್. ಆದರೆ ಯಾವ್ದು ಕ್ಯಾಥೋಡು ಯಾವ್ದು ಆ್ಯನೋಡು ಅಂತ ನಾವು ಕೊಟ್ಟಿಲ್ಲ. ನೀವು ಪತ್ತೆ ಮಾಡ್ಕೋಬೇಕು ಇದರಲ್ಲಿ ಕ್ಯಾಥೋಡ್ ಯಾವುದು ಆ್ಯನೋಡ್ ಯಾವುದು. ನಾನೊಂದು ಈಸಿಯೆಸ್ಟ್ ಮೆಥಡ್ ಹೇಳ್ಕೊಟ್ಟಿರ್ತೀನಿ. ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್, ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಕ್ಯಾಥೋಡ್. ಹೇಳಲೇಬೇಕು. ಲೋಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಆ್ಯನೋಡ್. ನೋಡಿ, ಎರಡರದ್ದು ವ್ಯಾಲ್ಯೂ ಕೊಟ್ಟಿದ್ದೀವಿ. -0.76 -0.41. ಯಾವ್ದು ಜಾಸ್ತಿ? -0.41 is more than -0.76 because they are negative values. ಆದ್ದರಿಂದ ಜಾಸ್ತಿ ರಿಡಕ್ಷನ್ ಪೊಟೆನ್ಷಿಯಲ್ ಇರೋದು ಐರನ್ ಎಲೆಕ್ಟ್ರೋಡ್, ಅದು ಕ್ಯಾಥೋಡ್. ಯಾವುದಕ್ಕೆ ಜಾಸ್ತಿ ಇರುತ್ತೋ ಅದು ಕ್ಯಾಥೋಡ್, ಇನ್ನೊಂದು ಆ್ಯನೋಡ್. ಸೊ ಇಟ್ ಈಸ್ ಐರನ್ ಕ್ಯಾಥೋಡ್ ಮೈನಸ್ ಜಿಂಕ್. ಎಷ್ಟು ಕೊಟ್ಟಿದ್ದೀವಪ್ಪ ಇದು? -0.41. ಅದೆಷ್ಟು ಕೊಟ್ಟಿದ್ದೀವಿ? -0.76. It will be -0.41 plus 0.76. It will be plus 0.35 volts. That's the EMF. So C, option C. ಫಾರ್ಮುಲಾ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ಯಾವುದಕ್ಕೆ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಇರುತ್ತೋ ಅದು ಕ್ಯಾಥೋಡು, ಲೋಯರ್ ರಿಡಕ್ಷನ್ ಪೊಟೆನ್ಷಿಯಲ್ ಇರೋದು ಆ್ಯನೋಡು. Yes, question number 39 has appeared on the screen. It is a question selected from chemical kinetics. Direct formula, Arrhenius equation. What is it? Log of K2 by K1 equals EA by 2.303 R into T2 minus T1 divided by T1 T2. Direct formula. ಎಲ್ಲ ಕೊಟ್ಟಿದ್ದೀವಿ. ಇ ಎ ಕೇಳಿದ್ದೀವಿ. ದ ರೇಟ್ ಡಬಲ್ಸ್ ಅಂತ ಕೊಟ್ಟರೆ K2 is 2 times K1 ಅಂತ ಅರ್ಥ ಮಾಡ್ಕೋಬೇಕು. ರೇಟ್ ಟ್ರಿಪಲ್ಸ್ ಅಂತ ಕೊಟ್ಟರೆ K2 is 3 times more than K1. So K2, the reaction rate doubles andre K2 is 2 times K1. Therefore K2 by K1 equals 2 log 2 equals EA into T2 minus T1. 35 minus 20, 15 divided by 2.3 ಸಾಕು. 2.303 ಏನು ಬೇಕಾಗಿಲ್ಲ. ಆರ್ಗೆ 8.314 ಬೇಕಾಗಿಲ್ಲ. 8.3 ಸಾಕು. T1 ಬರೆಯುವಾಗ ಎಚ್ಚರಿಕೆಯಿಂದ ಬರೀರಿ. ಕೆಲ್ವಿನ್. ಡಿಫರೆನ್ಸ್ ಮಾಡುವಾಗ ಏನು ಪರವಾಗಿಲ್ಲ. T1 is 293, 20 plus 273. ಇನ್ನೊಂದು 35 plus 273 ಎಷ್ಟಾಗುತ್ತೆ ನೋಡಿ? 8308. log 2 ಬೆಲೆ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕಾಗುತ್ತೆ. log 2, log 3, log 5 ಫಿಸಿಕ್ಸ್ ಅಲ್ಲೂ ಹೇಳಿರ್ತಾರೆ ನಿಮಗೆ. ಇದ್ರ 3 ಬೆಲೆನ ಜ್ಞಾಪಕ ಇಟ್ಕೋಬೇಕು. log 2 is approximately 0.3. So 0.3 equals EA into 15 divided by, ನೋಡಿ ಇದನ್ನ ಅಗೈನ್ ಕ್ಯಾಲ್ಕುಲೇಟರ್ ಇಲ್ಲ ನಮ್ಮ ಹತ್ರ, ಟೇಬಲ್ಸ್ ಇಲ್ಲ. ಹ್ಯಾಕ್ 293ನ ಅಪ್ರಾಕ್ಸಿಮೇಟ್ ಆಗಿ 300 ತಗೊಳ್ಳಿ.
ಇದನ್ನು ಅಪ್ರಾಕ್ಸಿಮೇಟ್ ಆಗಿ ಇದನ್ನು 300 ತಗೊಳ್ಳಿ. 8.3 ಇಂಟು 3 ಜ್ಞಾಪಕ ಇಟ್ಕೊಳ್ಳಿ 25. ಇದು ಅನೇಕ ಸಂದರ್ಭದಲ್ಲಿ ನಿಮಗೆ ಬೇಕಾಗತ್ತೆ, ಫಿಸಿಕ್ಸಲ್ಲೂ ಬೇಕಾಗತ್ತೆ. 8.3 ಇಂಟು 3 ಇಸ್ 25. 2 0 ಇರೋದ್ರಿಂದ 2500 ಇಂಟು 300. 15 ಇಂದ ಕ್ಯಾನ್ಸಲ್ ಮಾಡಿಬಿಡಿ 20. ಸೊ EA equals 0.3 into 2.3, 2500 in 25 into 2 ಎಷ್ಟು 50. ಇನ್ನು x 0 ಇದೆ 3 ಆಯ್ತಾ. 0.3 ಇಂದ ಈಸಿಯಾಗಿ 3 5 15. ಎಸ್ 15 ಆದಮೇಲೆ 4 0 3 5 15. ಒಂದು ಪಾಯಿಂಟ್ ಇರೋದ್ರಿಂದ 15,000 ಇಂಟು 2.3 ಗುಣಿಸ್ಕೊಳ್ಳಿ. 15,000 ಇಂಟು 2.3 ಇಲ್ಲಿ ಗುಣಿಸ್ಕೋಬೇಕು. 15 3s are 45. 30 plus 4 34. 3 0 ಇದೆ, ಪಾಯಿಂಟ್ ಇದೆ. 34,500 joules. ಆನ್ಸರು ಕಿಲೋ ಜೌಲ್ಸ್ ಅಲ್ಲಿದೆ. 1000 ಇಂದ ಭಾಗಿಸ್ಬಿಡಿ. 34.5 ಕಿಲೋ ಜೌಲ್ಸ್ ಪರ್ ಮೋಲ್. ಇದಕ್ಕೆ ಹತ್ತಿರವಾದಂಥ ಆನ್ಸರು ಎಸ್ ಎ 34.7 ಕಿಲೋ ಜೌಲ್ಸ್ ಪರ್ ಮೋಲ್. ಇದು ಡೈರೆಕ್ಟ್ ಫಾರ್ಮುಲಾ. ಸಿಂಪ್ಲಿಫೈ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ರಿಯಾಕ್ಷನ್ ರೇಟ್ ಡಬಲ್ಸ್ ಅಂದರೆ K2/K1 equals 2, triples ಅಂದರೆ K2/K1 equals 3, like that. For T, you just read it. Again a question from chemical kinetics. ಒಂದು ಮುಖ್ಯವಾದ ಭಾಗ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. We have told you in the class that temperature has enormous effect on the rate of a reaction. ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ರಿಯಾಕ್ಷನ್ ರೇಟು ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಇದಕ್ಕೆ ಕ್ಲಾಸಲ್ಲಿ ಸಾಮಾನ್ಯವಾಗಿ ನಮ್ಮ ದಿನಬಳಕೆ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ. ಲುಕ್, ಮನೆಯಲ್ಲಿ ಬೇಸಿಗೆ ಕಾಲದಲ್ಲಿ ಆಹಾರ ಬೇಗ ಹಾಳಾಗತ್ತೆ. ಫುಡ್ ಗೆಟ್ ಸ್ಪಾಯ್ಲ್ಡ್ ಅರ್ಲಿ ಡ್ಯೂರಿಂಗ್ ಸಮ್ಮರ್. ಯಾಕೆ? ಟೆಂಪರೇಚರ್ ಜಾಸ್ತಿ ಇರುತ್ತೆ, ಬಯೋಕೆಮಿಕಲ್ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ, ಫುಡ್ ಗೆಟ್ಸ್ ಡಿಗ್ರೇಡೆಡ್. ಚಳಿಗಾಲದಲ್ಲಿ ಶೆಲ್ಫ್ ಲೈಫ್ ಜಾಸ್ತಿ ಹೊತ್ತಿರುತ್ತೆ, ಹಾಲು ಬೇಗ ಒಡೆದೋಗಲ್ಲ ಅಲ್ವಾ. ಟೆಂಪರೇಚರ್ ಹ್ಯಾಸ್ ವೆರಿ ಹೈ ಕಂಟ್ರೋಲ್ ಓವರ್ ದ ರೇಟ್ ಆಫ್ ಎ ರಿಯಾಕ್ಷನ್. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಟೆಂಪರೇಚರ್ ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ 2 ಅಂತ. ಟೆಂಪರೇಚರ್ ಇಸ್ ಇನ್ಕ್ರೀಸ್ ಫ್ರಮ್ 30 to 90 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ಎಷ್ಟು ಟೈಮ್ಸ್ ಸ್ಪೀಡ್ ಜಾಸ್ತಿ ಆಗುತ್ತೆ? ವಾಟ್ ದ ಇನ್ಕ್ರೀಸ್ ಇನ್ ದ ಸ್ಪೀಡ್ ಆಫ್ ದಿ ರಿಯಾಕ್ಷನ್, ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಟ್ಟಿರ್ತೀನಿ. ಟೆಂಪರೇಚರ್ ಕೋಎಫಿಷಿಯಂಟ್ ಎಷ್ಟು ಕೊಟ್ಟಿದ್ದಾರೋ ಅದನ್ನು ಬೇಸ್ ಬರ್ಕೊಂಬಿಡಿ. 2 ಪವರಲ್ಲಿ T2 minus T1 by 10 ಈ ಫಾರ್ಮುಲಾ ಬರ್ಕೋಬೇಕು. ಟೆಂಪರೇಚರ್ ಕೋಎಫಿಷಿಯಂಟ್ ರೈಸ್ ಟು ದಿ ಪವರ್ ಆಫ್ T2 minus T1 by 10. ಎಷ್ಟಪ್ಪ? T2 ನೀವೇ ಹೇಳ್ಬಿಡಿ. T2 minus T1 60 by 10 6. 2 to the power of 6 is 64. The reaction rate increases by 64 times. Formula ಬರ್ಕೊಡಿ ಇದನ್ನ. 2 to the power of T2 minus T1 by 10. The stability of a lyophobic colloid is due to colloids chapter, a very easy and interesting chapter. ನೋಡಿ, milk is a colloid. ಹೌದಾ? The very common example of a colloid is milk. ಮಿಲ್ಕ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಕಷ್ಟ. ಮನೆಯಲ್ಲಿ ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲ ಆಗಾಗ್ಗೆ ಫ್ರೀಕ್ವೆಂಟ್ಲಿ ಒನ್ಸ್ ಇನ್ 2-3 hours ಕಾಯಿಸ್ತಾ ಇರಬೇಕು. ಇಲ್ಲದ್ರೆ ಒಡೆದೋಗ್ಬಿಡುತ್ತೆ ಅನ್ನೋದು ನಮ್ಮ ಲೇಮ್ಯಾನ್ಸ್ ಲ್ಯಾಂಗ್ವೇಜ್, ಸಾಮಾನ್ಯ ಮಾತುಗಳಲ್ಲಿ ಅದು.
ಸೈನ್ಸ್ನಲ್ಲಿ ಇದನ್ನೇನೆ ಕೋಆಗ್ಯುಲೇಷನ್ ಅಂತ ಕರೀತಾರೆ. ಹಾಲು ಒಡೆದೋಗೋದೇನದು ಕೋಆಗ್ಯುಲೇಷನ್. ಪ್ರೆಸಿಪಿಟೇಷನ್ ಅಂತ ಸಾಮಾನ್ಯವಾದ ಅರ್ಥ, ಬಟ್ ಕಲಾಯ್ಡ್ಸಲ್ಲಿ ಕೋಆಗ್ಯುಲೇಷನ್ ಅನ್ನೋ ಪದ ಉಪಯೋಗಿಸ್ಬೇಕು. ಮಿಲ್ಕ್ ಗೆಟ್ಸ್ coagulated easily. ಯಾಕೆ ಅಂದರೆ ಮಿಲ್ಕ್ ಈಸ್ ಎ ಲಯೋಫೋಬಿಕ್ ಕಲಾಯ್ಡ್. ಮಿಲ್ಕ್ ಈಸ್ ಎ ಲಯೋಫೋಬಿಕ್ ಕಲಾಯ್ಡ್. ಲಯೋಫೋಬಿಕ್ ಕಲಾಯ್ಡ್ ಅಲ್ಲಿ ಕಲಾಯ್ಡಲ್ ಪಾರ್ಟಿಕಲ್ಸ್ ಇದೆಲ್ಲ ಕಲಾಯ್ಡಲ್ ಪಾರ್ಟಿಕಲ್ಸ್ ಇರುತ್ತೆ. ಕಲಾಯ್ಡಲ್ ಪಾರ್ಟಿಕಲ್ಸ್ ಮೇಲೆ ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತೆ. ಸಾಧ್ಯವಾದರೆ ಡಯಾಗ್ರಾಮ್ ಬರ್ಕೊಳ್ಳೋದು ಒಳ್ಳೆಯದು. ಕಲಾಯ್ಡಲ್ ಪಾರ್ಟಿಕಲ್ಸ್ ಮೇಲೆ ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ ಇರೋದ್ರಿಂದ ದೇ ರಿಪೆಲ್ ಈಚ್ ಅದರ್. ದೇ ಕಾಂಟ್ ಕಮ್ ನಿಯರರ್. Unless they come nearer, they can't grow in size. Unless they grow in size, they can't become heavy and settle down. So, settling down is called coagulation. ನೀವು ಒಡೆದೋಗಿರೋ ಹಾಲು ನೋಡಿರ್ಬೋದು, ನೀವು ನೀರೇ ಬೇರೆ ಆಗಿರುತ್ತೆ, ಫ್ಯಾಟೇ ಬೇರೆ ಆಗಿರುತ್ತೆ. ಫ್ಯಾಟ್ ಸೆಟಲ್ಸ್ ಡೌನ್. ಸೊ ಸೆಟ್ಲ್ ಆಗಬೇಕಾದ್ರೆ ಕಲಾಯ್ಡಲ್ ಪಾರ್ಟಿಕಲ್ಸು ಹತ್ರಕ್ಕೆ ಬಂದು ಸೈಜ್ ಜಾಸ್ತಿ ಆಗಬೇಕು, ಒಂದಕ್ಕೊಂದು ಕಂಟ್ಕೋಬೇಕು, ದೊಡ್ಡ ಪಾರ್ಟಿಕಲ್ ಆಗಬೇಕು, ಭಾರದಿಂದ ಕೆಳಗಡೆ ಬಂದು ಸೆಟ್ಲ್ ಆಗಬೇಕು. ಅದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಯಾಕೆ? ಕಲಾಯ್ಡಲ್ ಪಾರ್ಟಿಕಲ್ಸ್ ಕ್ಯಾರಿ ಚಾರ್ಜ್. ಚಾರ್ಜ್ ಇರುವುದರಿಂದ ದೇ ರಿಪೆಲ್, ದೇ ಡೋಂಟ್ ಕಮ್ ನಿಯರ್. ಸೊ ಲಯೋಫೋಬಿಕ್ ಕಲಾಯ್ಡ್ ಇಸ್ ಸ್ಟೇಬಲ್ ಬಿಕಾಸ್ ಕಲಾಯ್ಡಲ್ ಪಾರ್ಟಿಕಲ್ಸ್ ಕ್ಯಾರಿ ಎಲೆಕ್ಟ್ರಿಕ್ ಚಾರ್ಜ್. ಅದೇ ಅನ್ನದ ಗಂಜಿ ಇದೆಯಲ್ಲ, ಅದು ಕಲಾಯ್ಡ್. ಅದಷ್ಟು ಸುಲಭವಾಗಿ ಕೋಆಗ್ಯುಲೇಟ್ ಆಗಲ್ಲ. ಹಾಲಿನಷ್ಟು ಸುಲಭವಾಗಿ ಕೋಆಗ್ಯುಲೇಟ್ ಆಗಲ್ಲ. ಅದು ದಿವಸಗಟ್ಟಲೆ ಹಾಗೆ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಬಿಕಾಸ್ ಸ್ಟಾರ್ಚ್ ಈಸ್ ಎ ಲಯೋಫಿಲಿಕ್ ಕಲಾಯ್ಡ್. ಲಯೋಫಿಲಿಕ್ ಕಲಾಯ್ಡ್ ಅಲ್ಲಿ ಚಾರ್ಜು ಇರುತ್ತೆ, ಹೈಡ್ರೇಷನ್ ಅಂತ ಒಂದು ಎಕ್ಸ್ಟ್ರಾ ಪ್ರಾಪರ್ಟಿ ಇರುತ್ತೆ. ಹೈಡ್ರೇಷನ್ ಅಂದರೆ ಪ್ರತಿಯೊಂದು ಕಲಾಯ್ಡಲ್ ಪಾರ್ಟಿಕಲ್ ಸುತ್ತಾನು ವಾಟರ್ ಮಾಲಿಕ್ಯೂಲ್ಸಿನ ಒಂದು ಲೇಯರ್ ಫಾರ್ಮೇಷನ್ ಆಗಿರುತ್ತೆ. ಇದರ ಪಕ್ಕದಲ್ಲಿರೋ ಸ್ಟಾರ್ಚ್, ಇದರಲ್ಲೂ ಒಂದು ಲೇಯರ್ ಇರುತ್ತೆ. ಇವೆರಡು ಹತ್ರ ಬಂದು ಒಂದಕ್ಕೊಂದು ಜಾಯಿನ್ ಆಗ್ಬೇಕಾದ್ರೆ ಈ ಲೇಯರ್ ಬ್ರೇಕ್ ಆಗಬೇಕು. ದಟ್ ಲೇಯರ್ ಪ್ರೊಟೆಕ್ಟ್ಸ್. ಇದಕ್ಕೆ ಹೈಡ್ರೇಷನ್ ಆಫ್ ಸಾಲ್ವೇಷನ್ ಅಥವಾ ಹೈಡ್ರೇಷನ್ ಆಫ್ ಕಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಲಯೋಫಿಲಿಕ್ ಕಲಾಯ್ಡ್ಸ್ ಆರ್ ಮೋರ್ ಸ್ಟೇಬಲ್ ಆಸ್ ದಿ ಕಲಾಯ್ಡಲ್ ಪಾರ್ಟಿಕಲ್ಸ್ ಕ್ಯಾರಿ ಎಲೆಕ್ಟ್ರಿಕ್ ಚಾರ್ಜ್ and also they are solvated. ಬಟ್ ಲಯೋಫೋಬಿಕ್ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಸಾಲ್ವೇಷನ್ ಇರೋದಿಲ್ಲ, ಓನ್ಲಿ ಚಾರ್ಜ್. ಇದೆಲ್ಲ ಕ್ಲಾಸಲ್ಲಿ ಡಿಟೇಲ್ ಆಗಿ ಹೇಳಿದ್ದಾರೆ. ಈಗ ನಿಮಗೆ ಜ್ಞಾಪಿಸಿದೆ ಅಷ್ಟೇ ನೋಡಿ. ಸ್ಟೆಬಿಲಿಟಿ ಆಫ್ ಎ ಲಯೋಫೋಬಿಕ್ ಕಲಾಯ್ಡ್ ಈಸ್ ಡ್ಯೂ ಟು ಅಬ್ಸಾರ್ಪ್ಷನ್, ಸೈಜ್, ಚಾರ್ಜ್ ಆಫ್ ದಿ ಪಾರ್ಟಿಕಲ್ಸ್. ಅದೇ ಕರೆಕ್ಟ್. ಅದರಿಂದ ಆಪ್ಷನ್ ಸಿ. Go through the 42nd question. Which of the following cations have maximum flocculation value for arsenic sulfide salt? Sal andru kuda kalaidene. Arsenic sulfide. Idanna class alli helirtivi. It is a negatively charged salt. Colloidal particles carry negative charge. ಈಗ ಹಾಲು ಮೊಸರಾಗೋದು ಅಲ್ವಾ? ಹಾಲು ಮೊಸರಾಗಬೇಕಾದ್ರೆ ಹೆಪ್ಪಾಗ, ಅದು ಲೇಮ್ಯಾನ್ಸ್ ಲ್ಯಾಂಗ್ವೇಜ್. ಹಾಗಂದ್ರೆ ನಾವು ಸ್ವಲ್ಪ ಮಜ್ಜಿಗೆ ಹಾಕಬೇಕು ಅಥವಾ ಒಂಚೂರು ಮೊಸರು ಹಾಕಬೇಕು. ಮೊಸರು ಈಸ್ ಎನ್ ಎಲೆಕ್ಟ್ರೋಲೈಟ್. ಇಟ್ ಕಂಟೈನ್ಸ್ ಹೈಡ್ರೋಜನ್ ಅಯಾನ್ಸ್. ದಿಸ್ ಎಲೆಕ್ಟ್ರೋಲೈಟ್ ಹೆಲ್ಪ್ಸ್ ಮಿಲ್ಕ್ ಟು coagulate and become curds. So, a colloid can be coagulated by adding an electrolyte. Electrolyte ಇದಕ್ಕೆ ಹಾಕಿದ್ರೆ ಯಾವುದೇ colloid coagulate ಆಗುತ್ತೆ.
ನೆಗೆಟಿವ್ ಚಾರ್ಜ್ ಕಲಾಯ್ಡ್ಸ್, ನೆಗೆಟಿವ್ಲಿ ಚಾರ್ಜ್ ಕಲಾಯ್ಡ್ ಆದರೆ ಪಾಸಿಟಿವ್ ಅಯಾನ್ ಆಫ್ ದಿ ಕಲಾಯ್ಡ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಕೋಆಗ್ಯುಲೇಷನ್. ಪಾಸಿಟಿವ್ ಸಾಲ್ ಆದರೆ ನೆಗೆಟಿವ್ ಅಯಾನ್ ಆಫ್ ದಿ ಎಲೆಕ್ಟ್ರೋಲೈಟ್ ವಿಲ್ ಕಾಸ್ ಕೋಆಗ್ಯುಲೇಷನ್. So H2S3 sol is coagulated with the positive ion. Obviously, more the positive charge, more effective is the coagulation. ನೀವು ಹಾಕ್ತಕ್ಕಂಥ ಕೇಟಯಾನ್ಗೆ ಚಾರ್ಜಸ್ಸು ಜಾಸ್ತಿ ಇದ್ರೆ ಸ್ಪೀಡ್ ಆಫ್ ಕೋಆಗ್ಯುಲೇಷನ್ ಜಾಸ್ತಿ ಆಗುತ್ತೆ. ಆಯ್ತಾ? ನೋಡಿಲ್ಲಿ ನಾವು 4 ಕೊಟ್ಟಿದ್ದೀವಿ. Na+, Mg2+, Ca2+, Al3+. ನೀವು ಸುಲಭವಾಗಿ ಆನ್ಸರ್ನ ಕಂಡುಹಿಡಿಯಬಹುದು. Al3+ carries 3 positive charge. It is quick to coagulate H2S3 solemn compared to 4. ಈಗ ಅಲ್ಲಿ ಕೊಟ್ಟಿರೋದು ಫ್ಲಾಕ್ಯುಲೇಷನ್ ವ್ಯಾಲ್ಯೂ. ಹಾಗಂದ್ರೆ 1 ಲೀಟರ್ ಕಲಾಯ್ಡ್ ತಗೊಳ್ಳಿ, ಯಾವ ಕಲಾಯ್ಡ್ ಆದರೂ 1 ಲೀಟರ್ ತಗೋಬೇಕು. ಇದಕ್ಕೆ ಎಲೆಕ್ಟ್ರೋಲೈಟ್ ಹಾಕಿ ಹೋಗ್ತಾ ಹೋಗಿ ಎಷ್ಟೋ ಹಾಕಿದ್ಮೇಲೆ ಕೋಆಗ್ಯುಲೇಟ್ ಆಗುತ್ತೆ. ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಮಿಲಿಮೋಲ್ಸ್, ಗ್ರಾಮ್ ಅಲ್ಲ, ದ ಮಿನಿಮಮ್ ನಂಬರ್ ಆಫ್ ಮಿಲಿಮೋಲ್ಸ್ of the electrolyte required to coagulate 1 liter of the colloid is called flocculation value. 1 liter colloid coagulate ಹಾಕಬೇಕಾದ್ರೆ ಮಿನಿಮಮ್ ಎಷ್ಟು ಮಿಲಿಮೋಲ್ಸ್ ಎಲೆಕ್ಟ್ರೋಲೈಟ್ ಹಾಕಬೇಕು, that is called flocculation value of the electrolyte. ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು ಎಲೆಕ್ಟ್ರೋಲೈಟ್ ಅಂದರೆ ಅದನ್ನು ಜಾಸ್ತಿ ಹಾಕಬೇಕು, ಆದರೆ ಎಫೆಕ್ಟ್ ಕಡಿಮೆ. ಮೋರ್ ದ ಫ್ಲಾಕ್ಯುಲೇಷನ್ ವ್ಯಾಲ್ಯೂ, ಲೆಸ್ಸರ್ ದ ಕೆಪಾಸಿಟಿ ಟು ಕೋಆಗ್ಯುಲೇಟ್. ಅಂದರೆ ಈ ಎಲೆಕ್ಟ್ರೋಲೈಟ್ ಅಲ್ಪ ಸ್ವಲ್ಪ ಹಾಕಿದ್ರೆ ಆಗಲ್ಲ, ಜಾಸ್ತಿ ಹಾಕಿದ್ರೆ ಮಾತ್ರ ಕೋಆಗ್ಯುಲೇಟ್ ಆಗುತ್ತೆ. ಅಂದರೆ ಎಲೆಕ್ಟ್ರೋಲೈಟ್ ಈಸ್ ನಾಟ್ ವೆರಿ ಎಫೆಕ್ಟಿವ್ ಅಂತ ಅರ್ಥ. ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಕಡಿಮೆ ಇದೆ ಅಂದರೆ ಒಂಚೂರು ಹಾಕಿದ್ರೆ ಸಾಕು. ನೀವೇ ಹೇಳಿ, ಈ 4ರಲ್ಲಿ ಅತ್ಯಂತ ಕಡಿಮೆ ಹಾಕಿದ್ರೆ ಸಾಕು ಅನ್ನೋ ಎಲೆಕ್ಟ್ರೋಲೈಟ್ ಯಾವುದು? Al3+. ಕ್ವಶನ್ 2 ಥರ ಕೇಳ್ಬೋದು. ವಿಚ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ಲೀಸ್ಟ್ ಫ್ಲಾಕ್ಯುಲೇಷನ್ ವ್ಯಾಲ್ಯೂ, ಆರ್ ವಿಚ್ ಆಫ್ ದಿ ಫಾಲೋಯಿಂಗ್ coagulates H2S3 sol in a smaller interval of time. ಅಥವಾ the rate of coagulation is the highest on adding which of the following ions. ಆ ಥರ ಬೇಕಾದರೂ ಕೇಳ್ಬೋದು. ಯೋಚನೆ ಮಾಡಿ ಅರ್ಥ ಮಾಡಿಕೊಂಡು ಮಾಡಬೇಕು. ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಹಾಗಾದರೆ ಮ್ಯಾಕ್ಸಿಮಮ್ ಯಾವುದು? ಈ 4ರಲ್ಲಿ Na+. ಅದಕ್ಕೆ ಒಂದೇ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಅದನ್ನು ಸಿಕ್ಕಾಬಿಟ್ಟೆ ಜಾಸ್ತಿ ಹಾಕಬೇಕಾಗುತ್ತೆ. ಮೋರ್ ದ ಫ್ಲಾಕ್ಯುಲೇಷನ್ ವ್ಯಾಲ್ಯೂ, ಲೆಸ್ ದ ಕೆಪಾಸಿಟಿ. Next question has appeared on the screen. This question has been selected from metallurgy. ಓದಿ ನೋಡಿ, ಮೆಟಲರ್ಜಿನಲ್ಲಿ 4 ಸ್ಟೆಪ್ ಇದೆ. ಫಸ್ಟು ಕಾನ್ಸಂಟ್ರೇಷನ್ ಆಫ್ ದಿ ಓರ್, ಎರಡನೇದು ಕ್ಯಾಲ್ಸಿನೇಷನ್ ಆರ್ ರೋಸ್ಟಿಂಗ್, ಮೂರನೇದು ಎಕ್ಸ್ಟ್ರಾಕ್ಷನ್ ಆಫ್ ದಿ ಮೆಟಲ್, ನಾಲ್ಕನೇದು ಪ್ಯೂರಿಫಿಕೇಶನ್ ಆಫ್ ದಿ ಮೆಟಲ್. ಕಾನ್ಸಂಟ್ರೇಷನ್ ಆಫ್ ದಿ ಓರ್, ಕ್ಯಾಲ್ಸಿನೇಷನ್ ಆರ್ ರೋಸ್ಟಿಂಗ್, ಎಕ್ಸ್ಟ್ರಾಕ್ಷನ್ ಆಫ್ ದಿ ಮೆಟಲ್, ಪ್ಯೂರಿಫಿಕೇಶನ್ ಆಫ್ ದ ಮೆಟಲ್. ಈ 4 ಕೂಡ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ನೀವೇ ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್ ಅನ್ನೋದು 2ನೇ ಸ್ಟೆಪ್ಪಲ್ಲಿ ಬರುತ್ತೆ. ಫಸ್ಟ್ ಸ್ಟೆಪ್ ಬಗ್ಗೆ ನಿಮಗೆ ಒಂದು ಸುಮಾರಾಗಿ ಹೇಳ್ಬಿಡ್ತೀನಿ. ಕ್ಲಾಸಲ್ಲಿ ಸುಮಾರು ಇದನ್ನು 3-4 ಪೀರಿಯಡ್ಸಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಓರ್ ಅಂದರೆ ಭೂಮಿನಲ್ಲಿ ಸಿಗುತ್ತೆ. ಭೂಮಿನಲ್ಲಿ ಸಿಗುತ್ತೆ ಅಂದರೆ ಕಲ್ಲು, ಮಣ್ಣು, ಮರಳು ಎಲ್ಲ ಮಿಕ್ಸ್ ಆಗಿರುತ್ತೆ. ಅದನ್ನು ಅರ್ಧಿ ಇಂಪ್ಯೂರಿಟೀಸ್ ಅಂತ ಕರೀತಾರೆ.
ಏನೇ ಮುಂದಕ್ಕೆ ಮಾಡಬೇಕಾದ್ರೂ ಫಸ್ಟು ಆ ಕಲ್ಲು ಮಣ್ಣು ಮರಳು ಎಲ್ಲ ಶುದ್ಧ ಮಾಡಿ, ಅದನ್ನೇ ನಾವು ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂತ ಕರಿತೀವಿ. ಏನು, ರಿಮೂವಲ್ ಆಫ್ ಅರ್ದಿ ಇಂಪ್ಯೂರಿಟೀಸ್ ಫ್ರಮ್ ದ ಓರ್ ಇಸ್ ಕಾಲ್ಡ್ ಕಾನ್ಸಂಟ್ರೇಷನ್. ಅದಕ್ಕೆ ಅನೇಕ ಮೆಥಡ್ಸ್ನ ಕ್ಲಾಸಲ್ಲಿ ಹೇಳಿದ್ದೀವಿ. ಗ್ರಾವಿಟಿ ಮೆಥಡ್, ದೆನ್ ಫ್ಲೋಟೇಷನ್ ಪ್ರೋಸೆಸ್, ಮ್ಯಾಗ್ನೆಟಿಕ್ ಸಪ್ರೇಷನ್, ಬೇಕಾದಷ್ಟು ಮೆಥಡ್ಸ್ ಹೇಳಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಪು, ಓರೆಲ್ಲ ಶುದ್ಧ ಆದಮೇಲೆ, ಕಾನ್ಸಂಟ್ರೇಷನ್ ಆದಮೇಲೆ ಕೆಲವು ಓರ್ಸ್ನ ಕ್ಯಾಲ್ಸಿನೇಷನ್ ಮಾಡ್ತಾರೆ, ಕೆಲವು ಓರ್ಸ್ನ ರೋಸ್ಟಿಂಗ್ ಮಾಡ್ತಾರೆ. ರೋಸ್ಟಿಂಗ್ ಅನ್ನೋದು ನಮ್ಮೆಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ ಪದ. ಒಂದು ಫರ್ನ್ಯಾಸಲ್ಲಿ ಹಾಕೊಂಡು ಚೆನ್ನಾಗಿ ಹೀಟ್ ಮಾಡಿದ್ರೆ ವಿತ್ ಕಂಟಿನ್ಯೂಸ್ ಸ್ಟರಿಂಗ್, ಅದನ್ನು ರೋಸ್ಟಿಂಗ್ ಅಂತ ಕರಿತೀವಿ. ರೋಸ್ಟಿಂಗ್ ಈಸ್ ಡನ್ ಇನ್ ಎನ್ ಓಪನ್ ಫರ್ನ್ಯಾಸ್. ಹಾಗೆ ಕಡಲೆಕಾಯಿ ಬೀಜ ಹೊರಿಯಲ್ವಾ, ದಟ್ ಈಸ್ ರೋಸ್ಟಿಂಗ್. So open vessel. Calcination is also done in an open vessel, but the temperature used is less and the air blast will be less. Roasting alli a huge blast of air is used. Air sikkabatte air na blow ಮಾಡ್ತಾರೆ. Calcination alli ಆ ಥರ ಏರ್ ಬ್ಲಾಸ್ಟ್ ಮಾಡಲ್ಲ, ಲೋ ಟೆಂಪ್ರೇಚರ್ನಲ್ಲಿ ಅದನ್ನು ಸ್ಟರ್ ಮಾಡಿ ಹೀಟ್ ಮಾಡ್ತಾರೆ. So calcination is used for carbonate ores and oxide ores. Roasting is used mostly for sulfide ores. ಕ್ಲಾಸಲ್ಲಿ ಇವೆಲ್ಲ ಹೇಳಿರ್ತೀವಿ, ಜ್ಞಾಪಿಸ್ತಾ ಇದ್ದೀನಿ ನಾನು. Calcination is mostly used for oxide and carbonate ores. Roasting is usually used for sulfide. If we go to limestone, limestone is calcium carbonate. So carbonate ಅಂದ್ರೆ ಏನು ಮಾಡಬೇಕು, ಕ್ಯಾಲ್ಸಿನೇಷನ್ ಮಾಡಬೇಕು. ನೋಡಿ, ಅದನ್ನೇ ನಾವು ಕೇಳಿರೋದು. When limestone is heated, carbon dioxide is given off. The metallurgical operation is smelting, reduction, calcination, roasting. Obviously it is roasting. ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, carbonate ores are converted into oxide ores after calcination. ಕಾರ್ಬೊನೇಟ್ ರೂಪದಲ್ಲೇ ಇದ್ದರೆ ಮೆಟಲ್ ಎಕ್ಸ್ಟ್ರಾಕ್ಷನ್ ಮಾಡೋದು ಕಷ್ಟ. ಆಕ್ಸೈಡ್ ರೂಪಕ್ಕೆ ತಂದ್ಕೊಂಡ್ಬಿಟ್ರೆ, ಈಗ ಮೆಟಲ್ ಆಕ್ಸೈಡ್ ಇದೆ ಅಂತ ಇಟ್ಕೊ, ಇದಕ್ಕೆ ಯಾವ್ದಾದ್ರು ಒಂದು ರೆಡ್ಯೂಸಿಂಗ್ ಏಜೆಂಟ್ ಹಾಕಿ ಚೆನ್ನಾಗಿ ಹೀಟ್ ಮಾಡಿಬಿಟ್ರೆ ಅದು ಆಕ್ಸಿಜನ್ ತೆಗೆದುಬಿಡುತ್ತೆ, ವಿ ಗೆಟ್ ದ ಮೆಟಲ್. ಹಾಗಾಗಿ ಸಲ್ಫೈಡ್ ಓರಲ್ಲೂ ಅಷ್ಟೇ, ರೋಸ್ಟಿಂಗ್ ಮಾಡಿದ್ರೆ ಸಲ್ಫೈಡ್ ಬಿಕಮ್ಸ್ ಆಕ್ಸೈಡ್. ಥರ್ಡ್ ಸ್ಟೆಪ್ಪಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಹಾಕಿ ಹೀಟ್ ಮಾಡ್ತಾರೆ, ಮೆಟಲ್. ಸೊ ಕಾರ್ಬೊನೇಟ್ ಆ್ಯಂಡ್ ಆಕ್ಸೈಡ್ ಓರ್ಸಲ್ಲಿ ಕ್ಯಾಲ್ಸಿನೇಷನ್ ಉಪಯೋಗಿಸ್ತಾರೆ. ಕ್ಯಾಲ್ಸಿನೇಷನ್ ಅಂದರೆ ಹೀಟಿಂಗ್ ದಿ ಓರ್ ಆನ್ ಎ ಫರ್ನ್ಯಾಸ್ ಇನ್ ದಿ ಆಬ್ಸೆನ್ಸ್ ಆಫ್ ಏರ್ ಅಲ್ಲ, ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಬ್ಲಾಸ್ಟ್ ಆಫ್ ಏರ್. ವಿಶೇಷವಾಗಿ ಏರು ಬೇಕಾಗಿಲ್ಲ. ಆಬ್ಸೆನ್ಸ್ ಆಫ್ ಏರ್ ಅಂತ ತುಂಬ ಜನ ಬರೆದು ಬಿಡ್ತೀರಿ, ಆಬ್ಸೆನ್ಸ್ ಆಫ್ ಏರ್ ಅಲ್ಲ ಅದು, in the absence of a blast of air. So that is calcination. Next question, question number 44. 44th question is, which of the following statements about the interstitial compounds is incorrect? ಕೆಲವರು ಪೇಷನ್ಸ್ ಇರೋದಿಲ್ಲ, ಕರೆಕ್ಟಾ ಇನ್ಕರೆಕ್ಟಾ ಅಂತ ನೋಡ್ಕೊಂಡು ಮಾಡಬೇಕು. So incorrect statement about interstitial compounds. Interstitial compounds ಅಂದರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ನೋಡಿ, ಸುಮಾರು ಜನಕ್ಕೆ ಗೊತ್ತಿರಲ್ಲ, ಸಿಲೆಬಸ್ಸಲ್ಲಿದೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಈಗ ಒಂದು ಇದು ಐರನ್ ಮೆಟಲ್ ಅಂತ ಇಟ್ಕೊ, ಅಥವಾ ಟಂಗ್ಸ್ಟನ್, ಕ್ರೋಮಿಯಂ, ಯಾವ್ದು ಬೇಕಾದ್ರೂ ಆಗಲಿ. ಮೆಟಲ್ಸಲ್ಲಿ ಸಣ್ಣ ಸಣ್ಣ ಹೀಗೆ ಮೆಟಲ್ಸ್ನಲ್ಲಿ ಸ್ಮಾಲ್ ಪೋರ್ಸ್ ನಮಗೆ ಬರೀ ಕಣ್ಣು ಕಾಣಲ್ಲ, ಓನ್ಲಿ ಅಂಡರ್ ಎ ವೆರಿ ಪವರ್ಫುಲ್ ಮೈಕ್ರೋಸ್ಕೋಪ್, ಒಳ್ಳೆ ರಿಸಾಲ್ವಿಂಗ್ ಪವರ್ ಜಾಸ್ತಿ ಇರೋ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಈ ಮೆಟಲ್ಸ್ನಲ್ಲಿ ವಿ ಕ್ಯಾನ್ ಸಿ ಸ್ಮಾಲ್ ಹೋಲ್ಸ್ ಥ್ರೂಔಟ್ ದಿ ಮಾಸ್ ಆಫ್ ದಿ ಮೆಟಲ್. ಈ ಸ್ಮಾಲ್ ಹೋಲ್ಸಲ್ಲಿ ಸ್ಮಾಲ್ ಆಟಮ್ಸ್ನ ಇಂಟ್ರಡ್ಯೂಸ್ ಮಾಡ್ಬೋದು.
ಈ ಸ್ಮಾಲ್ ಹೋಲ್ಸ್ಗೆ ಸ್ಮಾಲ್ ಆಟಮ್ಸ್, ಯಾಕೆಂದರೆ ದೀಸ್ ಹೋಲ್ಸ್ ಆರ್ ನಾಟ್ ದಟ್ ಬಿಗ್ ಟು ಅಕಾಮಡೇಟ್ ಲಾರ್ಜರ್ ಆಟಮ್ಸ್. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಇಸ್ ದ ಸ್ಮಾಲೆಸ್ಟ್ ಆಟಮ್. ಹೈಡ್ರೋಜನ್ ಕ್ಯಾನ್ ಫಿಟ್ ಇನ್ ಟು ದೀಸ್ ಪೋರ್ಸ್. ಅಥವಾ ಕೆಲವುದಲ್ಲಿ ಬೋರಾನ್ ಉಪಯೋಗಿಸ್ತಾರೆ, ಕಾರ್ಬನ್ ಉಪಯೋಗಿಸ್ತಾರೆ. ಯಾಕೆಂದ್ರೆ ಇವೆಲ್ಲ ಸ್ಮಾಲರ್ ಆಟಮ್ಸು, ದಿ ಸ್ಪೇಸ್ ಈಸ್ ಸಫಿಷಿಯಂಟ್ ಟು ಅಕಾಮಡೇಟ್ ದಿಸ್ ಆಟಮ್ಸ್. ಹಾಗೆ ಏನಾಗ್ಬಿಡುತ್ತೆ ಗೊತ್ತಾ, ಈಗ ಒಂದು ಫಂಕ್ಷನ್ನು ಕಂಪ್ಲೀಟ್ ಫಿಲಪ್ ಆಗಿದೆ, 100 ಸೀಟ್ ಇದೆ, 100 ಜನನೂ ಕೂತಿದ್ದಾರೆ. ಇನ್ನೊಂದು 50 ಜನ ಬಂದ್ಬಿಡ್ತಾರೆ, ಅವ್ರಿಗೆ ಜಾಗ ಇಲ್ಲ. ಆಗೇನು ಮಾಡಬೇಕು? ನಿಮ್ಗೆ ಗೊತ್ತಿದೆ ನಮ್ಮ ಇಂಡಿಯನ್ ಮೆಂಟಾಲಿಟಿ, ಚೇರ್ ಮಧ್ಯೆ ಒಂಚೂರು ಏನಾರು ಒಂದು ರೋಗ ಇನ್ನೊಂದು ರೋಗ ಸ್ವಲ್ಪ ಜಾಗ ಇದೆ, ಅಲ್ಲೇ ಬಂದು ನಿಂತು ಚೂರು ಜಾಗ ಬಂದಿತ್ತು, ಅಲ್ಲೇ ಪೀಪಲ್ ಕಮ್ ಅಂಡ್ ಸ್ಟ್ಯಾಂಡ್. ವಾಟ್ ಡು ವಿ ಸೇ ದೆನ್? ಇಟ್ ಈಸ್ ಜಾಮ್ ಪ್ಯಾಕ್ಡ್. Even a single person cannot enter inside. It is completely packed. ಜಾಗನೇ ಇಲ್ಲ, ಹಾಗೆ ಇಲ್ಲ, ಜಾಮ್ ಪ್ಯಾಕ್ಡ್. ಚೂರು ಸಣ್ಣ ಪೋರ್ಸ್ ಇತ್ತು, ಅಲ್ಲೇ. ಆ ಜಾಗದಲ್ಲೂ ಹೋಗಿ ಹೈಡ್ರೋಜನ್ನೋ ಕಾರ್ಬನ್ನೋ ಬೋರಾನೋ ಕೂತ್ಕೊಂಡ್ಬಿಡುತ್ತೆ. ಇದಕ್ಕೆ ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಏನು? ವೆನ್ ಮೆಟಲ್ಸ್ ಆರ್ ಹೀಟೆಡ್ ವಿತ್ ಎಲಿಮೆಂಟ್ಸ್ who having smaller atomic size like carbon, hydrogen, boron, etc. These atoms occupy the small pores in between the atoms of the metal. As a result, the packing efficiency of the metal will increase. Metal bhal jam pack. As a result, the metal becomes very hard. Hard andre melting point ಜಾಸ್ತಿ. Very hard, higher melting point. Luckily, it retains its conductivity. The interstitial compound can conduct electricity. ಈ ಪ್ರಾಪರ್ಟಿ ಏನಾರೋ ನಾಶ ಆಗಿಬಿಟ್ಟಿದ್ರೆ interstitial compounds would have been useless. Interstitial compounds are more useful because of this reason. So you can increase the hardness of the metal, you can increase the melting point of the metal, you can still conduct electricity through the metal. Wherever current is to be passed at high temperature through a metal, then interstitial compounds are used. And they become chemically inert. Adu one advantage. Chemicals cannot easily attack. Adike steel is not easily attacked by chemicals. Pure iron is easily attacked by chemicals. Steel is an interstitial compound. Iga 4 properties ಕೊಟ್ಟಿದ್ದೀವಿ. Which of the following is wrong ಅನ್ನೋದನ್ನ ಕಂಡುಹಿಡಿಯಬೇಕು. They are harder than the pure metal, correct? They have higher melting point, correct? They retain metallic electric conductivity, correct? They are chemically reactive, wrong. They become chemically inert. Andre chemicals cannot easily attack interstitial compounds. Adike interstitial compounds find number of applications in industry. So question number 45. Which of the following molecules contain no pi bonds? Pi bond andre double bond mattu triple bond alli matra pi bond irutte. Double bond alli ಒಂದು sigma bond, ಒಂದು pi bond. Triple bond alli ಒಂದು ಮಾತ್ರ sigma, ಎರಡು pi bond. ನಾವು ನಿಮಗೆ 4 ಕೆಮಿಕಲ್ಸ್ ಕೊಟ್ಟಿದ್ದೀವಿ. 4 ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ಲಿ ಡಿಸ್ಕಸ್ ಮಾಡಿದ್ದೀವಿ. CO2, H2O. ನೋಡಿದ ತಕ್ಷಣನೇ ಹೇಳ್ಬೋದು ಈ 4 ಕಾಂಪೌಂಡ್ನಲ್ಲಿ ಯಾವುದರಲ್ಲಿ ಡಬಲ್ ಬಾಂಡ್ ಇಲ್ಲ ಅಂತ ಈಸಿಯಾಗಿ ಕಂಡುಹಿಡಿತೀರಿ. ವಾಟರ್ ಏನಪ್ಪ, ವಾಟರ್ಗೆ ಶೇಪ್ ಇಟ್ಸ್ ಎ ವಿ ಶೇಪ್ಡ್ ಬೆಂಟ್ ಮಾಲಿಕ್ಯೂಲ್. ವಾಟರ್ನಲ್ಲಿ ಡಬಲ್ ಬಾಂಡು ಟ್ರಿಪಲ್ ಬಾಂಡ್ ಇಲ್ಲ, ಅಂದರೆ ಪೈ ಬಾಂಡ್ ಇಲ್ಲ. ನಿಮಗೋಸ್ಕರ ಬರೆದಿರ್ತೀನಿ. CO2 ಇದು ಸ್ಟ್ರಕ್ಚರ್ ಆಫ್ CO2. NO ಇದು NO. SO2 ಇದರಲ್ಲೆಲ್ಲ ಡಬಲ್ ಬಾಂಡ್ ಬರುತ್ತೆ. ಸೊ H2O
is the compound not having any pi bond. Therefore D is correct.